ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರ ಆಪ್ತರಾದ ಉಮೇಶ್ ಅವರಿದ್ದಾರೆ, ಹಿರಿಯ ನಟರು. ಸೊ ಮೊದಲೇದಾಗಿ ಇವತ್ತು ಬ್ಯಾಂಕ್ ಜನಾರ್ದನ್ ಅವರು ವಿಧಿವಶರಾಗಿರ್ತಕ್ಕಂಥದ್ದು, ಈ ವಿಷಯ ಕೇಳಿದ ಮೇಲೆ ನಿಮ್ಗೇನು? ನನಗೆ ತುಂಬ ದುಃಖವಾಯಿತು. ಯಾಕೆಂತಂದರೆ ಸುಮಾರು 40-50 ವರ್ಷಗಳಿಂದ ಜೊತೆಗೆ ನಮಗೆ ಎಲ್ಲ ಸಿನಿಮಾಗಳಲ್ಲಾಗಲಿ ನಾಟಕದಲ್ಲೇ ಆಗಲಿ ಮತ್ತು ಕೆಲವೊಂದು ಕಾರ್ಯಕ್ರಮಗಳ ಜೊತೆಲೇ ಇದ್ವಿ ನಾವು. ಒಂದು ಅಪರೂಪದ ವ್ಯಕ್ತಿ ಅವನು. ಯಾಕೆಂತಂದರೆ ಅವನು ಇಷ್ಟು ಜನ ಹಾಸ್ಯ ಕಲಾವಿದರುಗಳಿದ್ದರೂ ಸಹಿತ ಅವನದೇ ಆದ ಒಂದು ವಿಭಿನ್ನವಾದ ಒಂದು ಹಾಸ್ಯ ನಟನೆ ಇತ್ತು. ಹಾಗಾಗಿ ಅವನು ಯಾವುದೇ ಪಾತ್ರ ಕೊಟ್ಟು ಅವನು ಸುಲಲಿತವಾಗಿ ಮಾತಾಡೋನು ಮತ್ತು ಆಯಾ ಪಾತ್ರಕ್ಕೆ ನ್ಯಾಯ ಒದಗಿಸೋನು, ಆ ಬದ್ಧತೆ ಇತ್ತು ಅವನ ಹತ್ರ. ಅಂದರೆ ಅವನು ಮೂಲತಃ ಅವನು ಮೊದಲೆಲ್ಲ ಅವರೂರಿನಲ್ಲಿ ರಂಗಭೂಮಿಯ ಒಂದು ಹಿನ್ನೆಲೆಯಿಂದ ಬಂದವನು. ಅಂದರೆ ಅವನೇ ಒಂದು ನಾಟಕ ಕಂಪ್ನಿಯಲ್ಲಿ ಪಾತ್ರ ಮಾಡ್ತಿದ್ದ. ಆಮೇಲೆ ನಾಟಕ ಕಂಪನಿ ಅವನು ವಹಿಸ್ಕೊಂಡು ಆ ನಾಟಕ ಕಂಪ್ನಿ ಲಾಸ್ ಆದಮೇಲೆ ಅದು ಬಹಳ ಒಂದು ತೊಂದರೆಗೆ ಈಡಾದ. ಸ್ವಲ್ಪ ಸಾಲ ಸೋಲ ಸಿಕ್ಕಿದ ಮೇಲೆ ಅದು ತಿರ್ಗಾ ಪರದಾಟ ಮಾಡಿ ತಿರ್ಗಾ ಹಾಗೋ ಬ್ಯಾಂಕಲ್ಲಿದ್ದ. ಆಗ ನಮ್ಮ ಉಪೇಂದ್ರ ಕಾಶಿನಾಥ್ ಅವರ ಮೂಲಕ ಒಂದು ಸಿನಿಮಾ ರಂಗಕ್ಕೆ ಬಂದು, ಆನಂತರ ನಮ್ಮ ಕುಣಗಲ್ ನಾಗಭೂಷಣ ಅಂತಿದ್ದರು, ಅವರ ಮುಖಾಂತರ ವಿಷ್ಣುವರ್ಧನ್ ಚಿತ್ರದಲ್ಲಿ ಅನೇಕ ಪಾತ್ರಗಳನ್ನು ಮಾಡ್ದ. ನಮ್ಮ ಜೊತೆಲೂ ಅಷ್ಟೇ ಸಾಯಿ ಪ್ರಕಾಶ್ ಅವರು ನಾವು ಚಿತ್ರ ಮಾಡ್ತಿದ್ದಾಗಲಿ ಬೇರೆ ಯಾವುದೇ ಒಂದು ಚಿತ್ರ ನಿರ್ದೇಶಕರ ಚಿತ್ರ ಪಾತ್ರ ಮಾಡಿದಾಗಲಿ ನಮ್ಮ ಜೊತೆ ಪಾತ್ರ ಮಾಡೋನವನು. ನಿಮ್ಮ ಅವರ ಒಂದು ಕಾಂಬಿನೇಷನ್ ಬಂದರೆ ಎಲ್ಲ ಚಪ್ಪಾಳೆ ಹೊಡೆಯೋರು, ಶಿಳ್ಳೆ ಹೊಡೆಯೋರು, ಅಂದರೆ ಅಷ್ಟು ಹಾಸ್ಯಭರಿತವಾಗಿರೋದು. ಸೊ ಇವತ್ತು ಅವರಿಲ್ಲ ಅನ್ನೋದು ಹೇಗೆ ನೆನ್ಕೊತೀರ ಅವ್ರನ್ನ? ಅದು ಒಂದು ಚಿತ್ರ, ಅದು ಆ ಚಿತ್ರದ ಹೆಸರು ನನಗೆ ನೆನಪಿಲ್ಲ. ಆ ಚಿತ್ರದಲ್ಲಿ ನಾನು ಸ್ವಲ್ಪ ತಲೆ ತಿನ್ನೋ ಪಾರ್ಟಿ. ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು, ಯಾರು ಬಂದರೂ ಸಹಿತ. ಅದೇ ಜನಾರ್ದನ್ ನನ್ನ ಹತ್ರ ಏನೋ ವಿಚಾರಿಸೋಕ್ಕೆ ಬರ್ತಾನೆ. ಅವಾಗ ಇದೇ ಊರ, ಇದೇ ಎಲ್ಲಿದ್ದೀರಿ ನೀವು, ಯಾವ ಗಲ್ಲಿಲಿದ್ದೀರಿ ನೀವು, ನಿಮ್ಮ ಮನೇಲಿ ಹಲ್ಲಿ ಇದೆಯಾ, ಗೋಡೆ ಮೇಲೆ ಇದೆಯಾ ಅಥವಾ ಕೆಳಗಡೆ ಇದೆಯಾ, ಅಥವಾ ನಿಮ್ಮ ಮನೇಲಿ ಏನೋ ಇದು ಸೈಟ್ ಇದೆಯಾ? ಸೈಟ್ ಅಂದರೆ ಅದಲ್ಲ, ಇದು ಸೈಟ್. ಮತ್ತು ಹಲ್ಲಿದೆ, ಮತ್ತು ಫ್ಯಾನ್ ಇದೆಯಾ, ಜಿರ್ಲೆ ಇದೆಯಾ ಇನ್ನು ಕೇಳಿ 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 ತಲೆ ತಿಂದುಬಿಟ್ಟು ಅವನು ಅಯ್ಯಯ್ಯೋ ಎಲ್ಲ ಇದೆ ಅಂತ ದಬಾದ ಬಿದ್ದೋಗ್ಬಿಡ್ತಾನೆ. ನಾನು ಆ ಬಿದ್ದೋಗ್ಬಿಟ್ರೆ ನನಗೆ ಸದ್ಯ ಬಿದ್ದೋದ ಅಂತ ನನಗೆ ಸಂತೋಷ. ಅಂದರೆ ಆ ಪಾತ್ರದ ವೈಶಿಷ್ಟ್ಯ ಆಗಿದೆ. ನಿರ್ದೇಶಕರು ಆ ಪಾತ್ರ ಹಾಗೆ ಒಂದು ಕ್ರಿಯೇಟ್ ಮಾಡಿದರೆ, ಆ ಥರ ಯಾವುದೇ ಒಂದು ಪಾತ್ರಗಳಲ್ಲಿ ನಮ್ಮ ಜನಾರ್ದನ್ ಸಾಕಷ್ಟು ನಮ್ಮ ಜೊತೆ. ನಾನು ಸಹ ಅನೇಕ ಧಾರಾವಾಹಿಗಳು ನಿರ್ದೇಶನ ಮಾಡಿದ್ದೀನಿ. ಅದರಲ್ಲಿ ಅವನ ಕೈಲಿ ಪಾತ್ರ ಮಾಡಿಸ್ತಿದ್ದೆ. ಮತ್ತು ಒಂದು ಯಾವುದೋ ಟೆಲಿಫಿಲ್ಮ್ ಮಾಡಿದಾಗ ಮತ್ತು ಬಾಂಬುಗಳು ಸರ್ ಬಾಂಬ್ ಚಿತ್ರ ಮಾಡಿದಾಗ ಅವನಿಗೆ ಪಾತ್ರವನ್ನು ಅವನಿಗೋಸ್ಕರನೇ ಪಾತ್ರ ಮಾಡ್ತಿದ್ದೆ. ದಿನಗಳಲ್ಲಿ ಏನಾದರೂ ಅವ್ರನ್ನ ಭೇಟಿ ಆಗಿದ್ರೆ ಅಥವಾ ಏನಾದರೂ ಮಾತಾಡ್ಸಿದ್ರೆ ಅಥವಾ ಫೋನಲ್ಲಿ ಏನಾದರೂ ಮಾತಾಡಿದ್ರೆ? ಮೊನ್ನೆ ಈ ನಮ್ಮ ಲೀಲಾವತಿಯವರ ಮಗ ಅವರ ಒಂದು ತಾಯಿಯವರ ಒಂದು ಕಾರ್ಯಕ್ರಮದ ಇದ್ದಿತ್ತು. ಅವ ಹೇಳಿದಾಗ ಎಲ್ಲ ಹಾಸ್ಯ ಕಲಾವಿದರನ್ನ ಎಲ್ಲ ಮತ್ತು ಸಹ ಕಲಾವಿದರನ್ನ ಕರೆಸಿದ್ರು. ಅವಾಗ ಭೇಟಿಯಾಗಿದ್ದ. ಆವಾಗ ಅವನ ಪಾಪ ಅವನು ಸ್ವಲ್ಪ ಮಂಡಿನ ಒಂದೇ ಕಡೆ ಕೂತಿದ್ದ. ವಿಚಾರಿಸ್ದೆ ನಾನು, ಆಗಾಗ್ಗೆ ಫೋನ್ ಮಾಡಿ ವಿಚಾರಿಸ್ತಾನೆ ಇದ್ದ. ಅವನು ನನ್ನ ಜೊತೆ ಅಷ್ಟೇ ಅಲ್ಲ, ನನ್ನ ಮಗಳ ಜೊತೆಯೂ ಸಹ 2 ಚಿತ್ರಗಳ ಪಾತ್ರ ಮಾಡಿದ್ದೀನಿ. ಒಂದು ಭೂಪತಿ, ರಂಭ, ಈ 2 ಚಿತ್ರಗಳಲ್ಲೂ ಆ ತಂದೆ ಪಾತ್ರನ ಮಾಡಿದ್ದಾನೆ. ಮತ್ತು ಅವನಂದರೆ ಯಾವುದೇ ಕಲಾವಿದರಾಗಲಿ ಅವ್ರ ಅಂದರೆ ಎಲ್ಲರ ಜೊತೆ ಹೊಂದಿಕೊಂಡು ಹೋಗೋ ಸ್ವಭಾವ. ಯಾವತ್ತೂ ಸಹಿತ ದುಡುಕಿ ಮಾತನಾಡಿದವನಲ್ಲ. ಯಾವತ್ತಾದರೂ ಏನಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ಹಣದ ಸಮಸ್ಯೆ ಏನಾದರೂ ಹೇಳ್ಕೊಂಡಿದ್ರ ನಿಮ್ಮ ಹತ್ರ? ಇಲ್ಲ. ಸಮಸ್ಯೆ ಏನಾದರೂ? ಆರೋಗ್ಯದ ಸಮಸ್ಯೆ ಅದು ಕೊನೆಗೆ ಅವನಿಗೆ ಹಾರ್ಟ್ ಇದಾದಾಗ ಮಾತ್ರ ನಮ್ಗೆ ಹೇಳ್ಕೊಂಡಿರಲಿಲ್ಲ. ಅವನು ಅಡ್ಮಿಟ್ ಆಗಿದ್ದಾನೆ ಅಂದಾಗ ನಾನು ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ನೋಡ್ಕೊಂಡು ಬಂದೆ. ಆಮೇಲೆ ಆಗಾಗ ವಿಚಾರಿಸ್ತಾ ಇದ್ದೆ. ಮತ್ತು ಹಣದ ಸಮಸ್ಯೆ ಯಾವತ್ತೂ ನನಗೆ ಹಣದ ಸಮಸ್ಯೆ ಅಂತ ಹೇಳ್ತಿರಲಿಲ್ಲ. ಯಾಕೆಂದರೆ ಬ್ಯಾಂಕಿಂದ ಸ್ವಲ್ಪ ದುಡಿಯೋನು ಮತ್ತು ಸಾಕಷ್ಟು ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದ. ಎಲ್ಲ ಚಿತ್ರಗಳಲ್ಲೂ ಅಂದರೆ ವಿಷ್ಣುವರ್ಧನ್ರವರಿಗೆ ಆಗಲಿ, ಅಂಬರೀಷ್ಗೆ ಆಗಲಿ, ಮತ್ತು ಯಾವುದೇ ನಟರಿಗಾಗಲಿ ಎಲ್ಲರಿಗೂ ಜೈ ಜಗದೀಶ್ ಆಗಲಿ, ಜಗ್ಗೇಶ್ ಆಗಲಿ, ಎಲ್ಲರಿಗೂ ಅವನು ಬೇಕಾದ ವ್ಯಕ್ತಿಯಾಗಿದ್ದ. ಎಲ್ಲ ಇವತ್ತು ಅವರು ಇಲ್ಲದೆ ಇರ್ತಕ್ಕಂಥದ್ದು, ಅವರು ವಿಧಿವಶರಾಗಿರ್ತಕ್ಕಂಥದ್ದು ಚಿತ್ರರಂಗಕ್ಕೆ ಯಾವ ರೀತಿಯಾದಂಥ ನಷ್ಟ ಏನು ಅನಿಸುತ್ತೆ ಸರ್? ಖಂಡಿತ ನಾವು ನಿಜವಾಗ್ಲೂ ನಮ್ಮ ಚಿತ್ರರಂಗಕ್ಕೆ ಒಂದು ದೊಡ್ಡ ಆಘಾತ.
ಯಾಕೆಂದರೆ ಎಷ್ಟೋ ಕಲಾವಿದರೆಲ್ಲ ಹೋಗ್ತಾ ಇದ್ದಾರೆ, ಅದರಲ್ಲಿ ಇವನು ನಾವು ಕಳ್ಕೊಂಬಿಟ್ವಿ. ನಾವು ಒಂದು ಚಿತ್ರರಂಗದಲ್ಲಿ ಏನೋ ಒಂದು ಆಧಾರವಾಗಿದ್ದ ಅವನು, ನಮ್ಮ ಎಲ್ಲರಿಗೂ ಒಂದು ಪೋಷಕ ಪಾತ್ರದಲ್ಲಿ ಆಧಾರವಾಗಿದ್ದ. ಈಗ ಅವನು ಹೊಟ್ಟೋಗ್ಬಿಟ್ಟ. ಅದು ಕೊನೆಯದಾಗಿ ಏನಿಲ್ಲ, ನಾವು ಅವರ ಕುಟುಂಬಕ್ಕೆ ನಾವು ದುಃಖ ಮಾಡ್ಕೋಬೇಡಿ. ಜಾತಸ್ಯ ಮರಣಂ ಧ್ರುವಂ, ಮನುಷ್ಯನಿಗೆ ಸಾವು ತಪ್ಪಿದ್ದಲ್ಲ. ಹಾಗಂತ ನಾವು ಅದನ್ನೇ ದುಃಖಪಟ್ಟರೆ ಏನು ಪ್ರಯೋಜನ ಇಲ್ಲ. ಆದರೆ ಭೌತಿಕವಾಗಿ ಜನಾರ್ದನ್ ಇಲ್ಲದೇ ಇರಬಹುದು, ಆದರೆ ಮಾನಸಿಕವಾಗಿ ಸಿನಿಮಾಗಳಲ್ಲೇ ಆಗಲಿ ಮನಸ್ಸಿನಲ್ಲೇ ಆಗಲಿ ಇವತ್ತು ಅವನ ಕನ್ನಡ ಚಿತ್ರ ಈ ರಂಗ ಇರೋವರೆಗೂ ಸಹಿತ ಅವನ ಹೆಸರು ಇದ್ದೇ ಇರುತ್ತೆ. ಆದ್ದರಿಂದ ಅವನಿಗೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಹಿರಿಯ ನಟ ಮತ್ತು ಬ್ಯಾಂಕ್ ಜನಾರ್ದನ್ ಅವರ ಆಪ್ತರಾದಂಥ ಉಮೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬೆಂಗಳೂರು.